ಡಿಸೆಂಟ್ರಲೈಸೇಷನ್ ಇನ್ ಇಂಡಿಯಾ. ಡಿಸೆಂಟ್ರಲೈಸೇಷನ್ ಅಂದ್ರೆ ಏನು, ಅದರ ಕಾನ್ಸೆಪ್ಟ್ ಏನು, ಮತ್ತೆ ಡಿಸೆಂಟ್ರಲೈಸೇಷನ್ ಯಾಕೆ ಮಾಡಬೇಕು ಅನ್ನೋದನ್ನ ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಯಾಕೆ ಮಾಡಬೇಕು ಅಂದ್ರೆ ಗೊತ್ತಲ್ವಾ, ತುಂಬಾನೇ ಪ್ರಾಬ್ಲಮ್ಸ್ ಏನೋ ಇರುತ್ತೆ, ಲೋಕಲ್ ಲೆವೆಲಲ್ಲೇ ಚೆನ್ನಾಗಿ ಸಾರ್ಟ್ ಔಟ್ ಮಾಡ್ಬೋದು, ಮತ್ತೆ ಲೋಕಲ್ ಪೀಪಲ್ಸ್ಗೆ ಅಥಾರಿಟಿ ಕೊಟ್ಟಂಗೆ ಆಗುತ್ತೆ. ಇದೆಲ್ಲ ಕನ್ಸಿಡರ್ ಮಾಡಿ ಲೋಕಲ್ ಗೌರ್ಮೆಂಟ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಗೊತ್ತಿತ್ತು. ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಡಿಸೆಂಟ್ರಲೈಸೇಷನ್ ಏನು ಅಂತ. ಬಟ್ ಅದನ್ನ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರ ಇಲ್ವಾ ಅಂತ. ಆಕ್ಚುಲಿ ಅರ್ಲಿ ಸ್ಟೇಜಸ್ ಅಲ್ಲೇ ಡಿಸೆಂಟ್ರಲೈಸೇಷನ್ನ ಅಂದ್ರೆ ಲೋಕಲ್ ಗೌರ್ಮೆಂಟ್ಸ್ನ ಎಸ್ಟಾಬ್ಲಿಷ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡೋ ಪ್ರಯತ್ನ ಪಟ್ಟಿದ್ರು. ಬಟ್ ಪ್ರಯತ್ನ ಸಕ್ಸಸ್ ಆಗಲಿಲ್ಲ, ಫೇಲ್ ಆಯಿತು ಅಟ್ ಫಾರ್ ದ ಪರ್ಟಿಕ್ಯುಲರ್ ಪೀರಿಯಡ್. ಮತ್ತೆ ಅದಾದ್ಮೇಲೆ ನಾನು ಅಂದೆ ಅಲ್ಲ 1992 ಇದಾದ್ಮೇಲೆ ಆಕ್ಚುಲ್ ಆಗಿ ಪ್ರಾಕ್ಟೀಸಿಗೆ ಬಂತು, ಎಫೆಕ್ಟಿವ್ ಆಗಿ ಇದಾಯಿತು. ಸೊ ಇಂಡಿಯಾದಲ್ಲಿ ಅವ್ರು ಯಾವ ಥರ ಪ್ರಾಕ್ಟೀಸ್ ಮಾಡಿದ್ರು ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಸೊ ಡಿಸೆಂಟ್ರಲೈಸೇಷನ್ ಇನ್ ಇಂಡಿಯಾ, ಇದರಲ್ಲಿ ದ ನೀಡ್ ಫಾರ್ ದ ಡಿಸೆಂಟ್ರಲೈಸೇಷನ್ ವಾಸ್ ರೆಕಗ್ನೈಸ್ಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಈ ಡಿಸೆಂಟ್ರಲೈಸೇಷನ್ ಅನ್ನೋದು ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿದ್ದಲ್ಲ. ಇದು ಕಾನ್ಸ್ಟಿಟ್ಯೂಷನ್ ಯಾವಾಗ ಫಾರ್ಮ್ ಆಗಿತ್ತು, 1949. ಅವಾಗೆ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ರು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಇದೆ. ಈ DPSP ಅಂತ ಏನಿದೆ, ಸೊ ಅದು DPSP ಅಂದ್ರೆ ಕಾನ್ಸ್ಟಿಟ್ಯೂಷನ್ ಪಾರ್ಟ್ ಅಷ್ಟೇ, ಅದು ಅದರಲ್ಲಿ ಸದ್ಯಕ್ಕೆ ಇಷ್ಟ ತಿಳ್ಕೊಳ್ಳಿ, ಇನ್ನು ಡೀಪಾಗಿ ಬೇಡ. ಸೊ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಆಲ್ರೆಡಿ ಈ ಥರ್ಡ್ ಟಿಯರ್ ಆಫ್ ಗೌರ್ಮೆಂಟ್ ಏನಿದೆ ಇದು ಡಿಸೆಂಟ್ರಲೈಸೇಷನ್ ಬಗ್ಗೆ ಮೆನ್ಷನ್ ಮಾಡಿದ್ರು. ಸೊ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೊದಲೇ ಮೆನ್ಷನ್ ಮಾಡಿದ್ರು. ಸೊ ಮೆನ್ಷನ್ ಮಾಡಿದ್ರು ಅಂದ್ರೆ ಆಬ್ವಿಯಸ್ಲಿ ಸ್ಟೇಟ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿರ್ತಾರೆ. ಬಟ್ ಹೇಗಪ್ಪ ಮಾಡಿದ್ರು, ಅದು ಯಾಕೆ ಫೇಲ್ ಆಯಿತು ಅಂದ್ರೆ, ಫಸ್ಟ್ ಪಾಯಿಂಟ್ ಬಂದು ಸೆವರಲ್ ಅಟೆಂಪ್ಟ್ಸ್ ಟು ಡಿಸೆಂಟ್ರಲೈಸ್ ದ ಪವರ್ ನಾಟ್ ವೆರಿ ಸಕ್ಸಸ್ಫುಲ್ ಆಗಲಿಲ್ಲ. ತುಂಬಾನೇ ಅಟೆಂಪ್ಟ್ಸ್ ಮಾಡಿದ್ರು, ಸಕ್ಸಸ್ಫುಲ್ ಆಗಲಿಲ್ಲ. ಯಾಕೆ ಆಗಲಿಲ್ಲ? ಫಸ್ಟ್ ಪಾಯಿಂಟ್, ಪಂಚಾಯತ್ ಅಂಡ್ ಮುನ್ಸಿಪಾಲಿಟೀಸ್ ವರ್ ಸೆಟ್ ಅಪ್ ಇನ್ ದಿ ಆಲ್ ದಿ ಸ್ಟೇಟ್ಸ್ ಬಟ್ ದೀಸ್ ವರ್ ಡೈರೆಕ್ಟ್ಲಿ ಅಂಡರ್ ದ ಸ್ಟೇಟ್ ಗೌರ್ಮೆಂಟ್ಸ್. ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನ್ ಮಾಡಿದ್ರು, ಪಂಚಾಯತಿ ಮತ್ತೆ ಮುನ್ಸಿಪಾಲಿಟೀಸ್ ಅಂದ್ರೆ ಇದ್ರ ಬಗ್ಗೆ ಮುಂದೆ ತಿಳ್ಕೊತೀವಿ. ಅಂದ್ರೆ ಇದು ಅರ್ಬನ್ ಲೋಕಲ್ ಗೌರ್ಮೆಂಟ್, ರೂರಲ್ ಲೋಕಲ್ ಗೌರ್ಮೆಂಟ್ ಅಂತ ಬರುತ್ತೆ ಬಾಡೀಸ್. ಇವನ್ನ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಎಸ್ಟಾಬ್ಲಿಷ್ ಮಾಡಿದ್ರು. ಬಟ್ ಏನಪ್ಪಾ ಆಗಿತ್ತು ಅಂದ್ರೆ ಇವು ಇಂಡಿಪೆಂಡೆಂಟ್ ಆಗಿರ್ಲಿಲ್ಲ. ಇವು ಅಂಡರ್ ದ ಸ್ಟೇಟ್ ಗೌರ್ಮೆಂಟ್, ಡೈರೆಕ್ಟ್ಲಿ ಅಂಡರ್ ದ ಸ್ಟೇಟ್ ಗೌರ್ಮೆಂಟ್. ಇವು ಡೈರೆಕ್ಟ್ ಆಗಿ ಸ್ಟೇಟ್ ಗೌರ್ಮೆಂಟ್ ಅಂಡರ್ ಇದ್ವು. ಫಾರ್ ಎಕ್ಸಾಂಪಲ್ ಇವಾಗ ತಗೊಳ್ಳಿ, ಇದು ಯಾವುದೇ ಒಂದು ಗೌರ್ಮೆಂಟ್ ದೊಡ್ಡ ಗೌರ್ಮೆಂಟ್ ಇತ್ತು, ಅದ್ರ ಕೆಳಗೆ ಸಣ್ಣ ಗೌರ್ಮೆಂಟ್ ಇದೆ ಅಂದ್ರೆ ಆಬ್ವಿಯಸ್ಲಿ ಪವರ್ ದೊಡ್ಡ ಗೌರ್ಮೆಂಟ್ ಹೆಚ್ಚು ಕಾಣಿಸ್ಕೊಳ್ತಿರುತ್ತೆ. ಇವು ಸಣ್ಣ ಪುಟ್ಟ ಇರುವಂತದ್ದು ಹಂಗೆ ಕೆಳಗೆ ಭೂಮಿ ಕೆಳಗೆ ಉಳ್ಕೊಂಡಿರುತ್ತೆ. ಸೊ ಸೇಮ್ ಹ್ಯಾಪನ್ಸ್ ಹಿಯರ್. ಸೊ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ಸ್ ಪವರ್ ಯಾವ ತರ ಹೆಚ್ಚಿತ್ತು ಅಂದ್ರೆ ಸೊ ಈ ಸಣ್ಣ ಪುಟ್ಟ ಲೋಕಲ್ ಗೌರ್ಮೆಂಟ್ಸ್ ಏನಿದು ಇವು ಆ ಟೈಮಲ್ಲಿ ಗ್ರೋ ಆಗೋದಕ್ಕೆ ಆಗಲಿಲ್ಲ. ಸೊ ದಿಸ್ ಇಸ್ ದ ಒನ್ ರೀಸನ್ ವೈ ದ attempt was unsuccessful. And another one is elections to these local governments were not held regularly. ಅಂದ್ರೆ ಎಲೆಕ್ಷನ್ಸ್ ನ ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡ್ತಿರ್ಲಿಲ್ಲ. ಯಾಕೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಪವರ್ ಅಲ್ಲಿ ಇತ್ತು. ಸೊ ಅವು ಇಗ್ನೋರ್ ಮಾಡ್ತಿದ್ವಿ, ನೆಗ್ಲೆಕ್ಟ್ ಮಾಡ್ತಿದ್ವು ಲೋಕಲ್ ಗೌರ್ಮೆಂಟ್ಸ್ ನ. ಸೊ ರೆಗ್ಯುಲರ್ ಆಗಿ ಎಲೆಕ್ಷನ್ಸ್ ನಡೀದೇ ಇದ್ರೆ ಏನಾಗುತ್ತೆ, ಅಕೌಂಟಬಿಲಿಟಿ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ, ಅಕೌಂಟಬಿಲಿಟಿನ ಫಿಕ್ಸ್ ಮಾಡೋದಕ್ಕೆ ಆಗಲ್ಲ. ಸೊ ಎಲ್ಲರಿಗೂ ಬೋರ್ ಆಗ್ಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವೇ ತಗೊಳ್ಳಿ, ಒಬ್ಬ ಲೆಕ್ಚರರು ಕ್ಲಾಸ್ಗೆ ವೀಕ್ಲಿ ವಾರಕ್ಕೆ ಒಂದೇ ಸತಿ ಯಾವಾಗೋ ಬಂದು ಏನೋ ಒಂದು ಮಾಡಿ ಹೋಗ್ತಿದ್ದಾರೆ ಅಂದ್ರೆ ನಿಮ್ಗೆ ಆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟೇ ಇರಲ್ಲ. ಸಾರ್ ಯಾವಾಗೂ ಬರ್ತಾರೆ ಬಿಡು, ಕೇಳಲ್ಲ, ಬಂದಾಗ ನೋಡ್ಕೋಣ, ಈ ತರ ಮೆಂಟಾಲಿಟಿ ಬಂದ್ಬಿಡುತ್ತೆ. ಸೇಮ್ ಥಿಂಗ್ಸ್ ನಮ್ಮ ಗೌರ್ಮೆಂಟ್ ಅಲ್ಲೂ ವರ್ಕ್ ಆಗುತ್ತೆ. ಏನಪ್ಪಾ ಅಂದ್ರೆ ಎಲೆಕ್ಷನ್ಸ್ ಯಾವಾಗೋ ಒಂದ್ಸತಿ 10-12 ವರ್ಷದ ಎಲೆಕ್ಷನ್ಸ್ ಬಂದ್ಮೇಲೆ ನೋಡ್ಕೋಣ ಅಂತ ಜನ ಬೋರ್ ಕಿತ್ತೋಗ್ತಿದ್ರು, ಅದ್ರ ಬಗ್ಗೆ ಕೇರೆ ಮಾಡ್ತಿರ್ಲಿಲ್ಲ. ಸೊ ಇದರಿಂದ ಲೋಕಲ್ ಗೌರ್ಮೆಂಟ್ಸ್ ಡೆವಲಪ್ ಆಗ್ತಿರ್ಲಿಲ್ಲ. ಸೊ second point is elections to these local governments were not held regularly. ರೆಗ್ಯುಲರ್ ಆಗಿ ಎಲೆಕ್ಷನ್ಸ್ ನ ನಡೆಸ್ತಾನೂ ಇರಲಿಲ್ಲ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಲೋಕಲ್ ಗೌರ್ಮೆಂಟ್ಸ್ ಡಿಡ್ ನಾಟ್ ಹ್ಯಾವ್ ಎನಿ ಪವರ್ಸ್ ಆರ್ ರಿಸೋರ್ಸಸ್ ಆಫ್ ದೇರ್ ಓನ್. ಇವಾಗ ಫಸ್ಟ್ ಪಾಯಿಂಟ್ ಏನ್ ಹೇಳ್ತು, ಸ್ಟೇಟ್ ಗೌರ್ಮೆಂಟ್ಸ್ ಅಂಡರ್ ಅಲ್ಲಿ ಇವು ಡೈರೆಕ್ಟ್ಲಿ ಅಂಡರ್ ಅಲ್ಲಿ ಇದು ಇಂಡಿಪೆಂಡೆಂಟ್ ಆಗಿರ್ಲಿಲ್ಲ. ಆಬ್ವಿಯಸ್ಲಿ ಇಂಡಿಪೆಂಡೆಂಟ್ ಆಗಿರ್ಲಿಲ್ಲ ಅಂದ್ರೆ ಅವ್ರದ್ದು ಆದ ಪವರ್ಸ್ ಅವ್ರಿಗೆ ಇರಲ್ಲ, ಮತ್ತೆ ರಿಸೋರ್ಸಸ್ ಕೂಡ ಇರಲ್ಲ. ಇಲ್ಲೇನಾಯ್ತು, ರಿಸೋರ್ಸಸ್ ಪವರ್ಸ್ ಎರಡೂ ಇಲ್ಲ ಅಂದ್ರೆ ಇದು ಫೆಡರಲಿಸಮ್ಗೆ ಅಗೇನ್ಸ್ಟ್ ಆಗಿ ಆಯ್ತು. ಯಾಕಂದ್ರೆ ನಾವು ಫೆಡರಲಿಸಮ್ ಕೀ ಫೀಚರ್ಸ್ ಅಲ್ಲಿ ಏನು ಹೇಳಿದ್ವಿ, ಸೊ ಈಚ್ ಟಿಯರ್ ಆಫ್ ಗೌರ್ಮೆಂಟ್ ದೇರ್ ರೆವೆನ್ಯೂ ಸೋರ್ಸ್ ಶುಡ್ ಬಿ ಕ್ಲಿಯರ್ಲಿ ಸ್ಪೆಸಿಫೈಡ್ ಅಂತ ನಾವು ಹೇಳಿದ್ವಿ. ಬಟ್ ಇಲ್ಲಿ ಈ ಥರ್ಡ್ ಲೆವೆಲ್ ಆಫ್ ಗೌರ್ಮೆಂಟ್, ಇದು ಕೂಡ ಒಂದು ಲೆವೆಲ್ ಆಫ್ ಗೌರ್ಮೆಂಟ್ ಅಲ್ಲ, ಈ ಲೆವೆಲ್ ಆಫ್ ಗೌರ್ಮೆಂಟ್ಗೆ ತನ್ನದೇ ಆದ ರಿಸೋರ್ಸಸ್ ನ ಸ್ಪೆಸಿಫೈಡ್ ಮಾಡಿಲ್ಲ ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಫೆಡರಲಿಸಮ್ ಎಲ್ಲೋ ಫೇಲ್ ಆಗ್ತಿದೆ ಅಂತ ಅರ್ಥ. ಸೊ ಇಲ್ಲಿ ಅವರಿಗೆ ರಿಸೋರ್ಸಸ್ ಮತ್ತು ಪವರ್ಸ್ ಕೊಡದೇ ಇರೋದಕ್ಕೆ ಲೋಕಲ್ ಗೌರ್ಮೆಂಟ್ಸ್ ಗ್ರೋ ಆಗಲಿಲ್ಲ. ಸೊ ಈ ಅಟೆಂಪ್ಟ್ ಕೂಡ ಫೇಲ್ ಆಗಿತ್ತು. ನೆಕ್ಸ್ಟ್, ದಸ್
ದೇರ್ ವಾಸ್ ವೆರಿ ಲಿಟಲ್ ಡಿಸೆಂಟ್ರಲೈಸೇಷನ್ ಇನ್ ಎಫೆಕ್ಟಿವ್ ಟರ್ಮ್ಸ್. ಎಫೆಕ್ಟಿವ್ ಆಗಿ ಹೇಳಬೇಕು ಅಂದ್ರೆ ಡಿಸೆಂಟ್ರಲೈಸೇಷನ್ ತುಂಬಾನೇ ಕಡಿಮೆ, ನೆಗ್ಲಿಜಿಬಲ್ ಅಮೌಂಟ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ಡಿಸೆಂಟ್ರಲೈಸೇಷನ್ ಆಗಿತ್ತು. ಇದೆಲ್ಲ ಏನಪ್ಪಾ ಅಂದ್ರೆ 1992ಗೆ ಮೊದಲು ಏನಪ್ಪಾ ಆಗಿತ್ತು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ರು ಡಿಸೆಂಟ್ರಲೈಸೇಷನ್ ಅಥವಾ ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್ ಬಗ್ಗೆ. ಸೊ ಅದನ್ನ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಎಸ್ಟಾಬ್ಲಿಷ್ ಮಾಡಿದ್ರು. ಬಟ್ ದ local governments was directly under the state government, and the local governments has no elections are conducted regularly for the local governments, and those local governments also not have their own power and resources. So this effectively shows us that there is a very little amount of decentralization. ಇದೆಲ್ಲ ಆದ್ಮೇಲೆ ಟೈಮ್ ಹಂಗೆ ಇರುತ್ತಾ, ಅಪ್ನಾ ಟೈಮ್ ಆಯೇಗ, ಟೈಮ್ ಬಂತು, ಏನ್ ಬಂತು, 1992 ಬಂತು. ಈ 1992 ಯಾಕಪ್ಪ ಅಂತಿದ್ದೀನಿ ಅಂದ್ರೆ ಇದರಲ್ಲಿ ಹೇಳ್ದಲ್ಲ, ಇನ್ನು ತುಂಬಾ ಸ್ಟ್ರಾಂಗ್ ಆಯ್ತು, ವೀಕ್ ಆಗ್ಲಿಲ್ಲ. ಇವಾಗ ಇದೆಲ್ಲ ಆದ್ರೆ ವೀಕ್ ಟರ್ಮ್ಸ್ ನ ತೋರಿಸುತ್ತೆ, ನೆಕ್ಸ್ಟ್ ಸ್ಟ್ರಾಂಗ್ ಆಯ್ತು. ಈ 1992 ಅಲ್ಲಿ ಏನಪ್ಪಾ ಆಯ್ತು ಅಂದ್ರೆ ಅದನ್ನ ತಿಳ್ಕೋಣ. ಮೇಜರ್ ಸ್ಟೆಪ್ಸ್ ಟುವರ್ಡ್ ಡಿಸೆಂಟ್ರಲೈಸೇಷನ್ ವಾಸ್ ಟೇಕನ್ ಇನ್ 1992. ಡೈರೆಕ್ಟ್ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ, ಡೈರೆಕ್ಟ್ ಆಗಿ ಕೇಳ್ತಾರೆ, ವಾಟ್ ಆರ್ ದಿ ಸ್ಟೆಪ್ಸ್ ಟೇಕನ್ with respect to decentralization in 1992, or what are the steps taken in the constitution amendment 73rd and 74th. ಸೊ ಈ ತರ ಡೈರೆಕ್ಟ್ ಕ್ವಶನ್ಸ್ ಕೇಳಿದಾಗ ಆನ್ಸರ್ ಏನ್ ಬರಬೇಕು ನೋಡೋಣ. ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಈ 1992 ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗತ್ತೆ, ಅಂದ್ರೆ ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿ ಆಗತ್ತೆ. ಅಂದ್ರೆ ಸಂಶೋಧನೆ ನಡೆಸ್ಬಿಟ್ಟು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದೊಂದು ಐಡಿಯಾ ಬಂತು. ಸೊ ಎಲ್ಲರೂ ಡಿಸ್ಕಸ್ ಮಾಡಿದ್ರು, ಮೆಜಾರಿಟಿ ಪ್ರಕಾರ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಮಾಡಿದ್ರು. ಅದೇ ಬಂದು 73rd and 74th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇನ್ 1992. ಸೊ ಈ ಅಮೆಂಡ್ಮೆಂಟ್ ಏನೆಲ್ಲ ಚೇಂಜಸ್ ನ ತಗೊಬಂತು ಅದು ಫಸ್ಟ್ ಪಾಯಿಂಟ್. ನಾವು ಇಟ್ ಈಸ್ ಕಾನ್ಸ್ಟಿಟ್ಯೂಷನಲಿ ಮ್ಯಾಂಡೇಟರಿ ಟು ಹೋಲ್ಡ್ ರೆಗ್ಯುಲರ್ ಎಲೆಕ್ಷನ್ಸ್ ಟು ದ ಲೋಕಲ್ ಗವರ್ಮೆಂಟ್ ಬಾಡೀಸ್. ಅಂದ್ರೆ ಮೊದಲು ಎಲೆಕ್ಷನ್ಸ್ ರೆಗ್ಯುಲರ್ ಆಗಿ ಲೋಕಲ್ ಗವರ್ಮೆಂಟ್ ಬಾಡೀಸ್ಗೆ ನಡೀತಿರ್ಲಿಲ್ಲ. ಇಲ್ಲಿ ರೆಗ್ಯುಲರ್ ಆಗಿ ಎಲೆಕ್ಷನ್ಸ್ ಈ ಲೋಕಲ್ ಗವರ್ಮೆಂಟ್ ಬಾಡೀಸ್ಗೆ ರೆಗ್ಯುಲರ್ ಆಗಿ ಎಲೆಕ್ಷನ್ಸ್ ನಡಿಬೇಕು ಅನ್ನೋದು ಮ್ಯಾಂಡೇಟರಿ ಮಾಡ್ತು. ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟರಿ, ರೆಗ್ಯುಲರ್ ಅಂದ್ರೆ ಏನು, ಪ್ರತಿ 5 ವರ್ಷಕ್ಕೆ ಒಂದ್ಸತಿ ಎಲೆಕ್ಷನ್ ನಡೀಲೇಬೇಕು ಅನ್ನೋದು ಮ್ಯಾಂಡೇಟರಿ ಮಾಡ್ತು. ಮೊದ್ಲು ಹೇಗಿತ್ತು, ಎಲ್ಲರೂ 10 ವರ್ಷಕ್ಕೆ 12 ವರ್ಷಕ್ಕೆ ಬಂದಾಗ ನೋಡ್ಕೋಣ ಅಂತ ಇದ್ರು. ಬಟ್ ಇವಾಗಿಲ್ಲ, 5 years ಕಂಪಲ್ಸರಿ ಮಾಡಿದ್ಮೇಲೆ ಎಲ್ಲರೂ ಆಕ್ಟಿವ್ ಆಗಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಏನಪ್ಪಾ ಆಯ್ತು ಅಂದ್ರೆ ಸೀಟ್ಸ್ ಆರ್ ರಿಸರ್ವ್ಡ್ ಇನ್ ದಿ elected bodies and the executive heads of these institutions for scheduled tribes, scheduled caste and other backward classes. ಅಂದ್ರೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮೆನ್ಷನ್ ಮಾಡಿದಾರೆ ಅಂದ್ರಪ್ಪ ಅಂದ್ರೆ ರಿಸರ್ವೇಶನ್ಸ್ ತೋರಿಸ್ತಿದ್ದಾರೆ. ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ರಿಸರ್ವೇಶನ್ಸ್ ನೋಡಿದ್ವಿ, ಎಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಅಲ್ಲೂ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ ಮತ್ತೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ವುಮೆನ್ಸ್, ಇವ್ರಿಗೆಲ್ಲರಿಗೂ ಮತ್ತೆ ಆ ಕ್ಯಾಟಗರಿ ಆ ಕಲ್ಚರಲ್ ಅಕೊಮಡೇಟಿವ್ ಅಪ್ರೋಚ್ ಅಲ್ಲಿ ಏನೇನು ತಗೊಂಡಿದ್ರು ಅದರಲ್ಲೆಲ್ಲಾನು ರಿಸರ್ವೇಶನ್ಸ್ ನ ನೋಡಿದ್ವಿ. ಸೊ ಸೆಂಟ್ರಲ್ ಸ್ಟೇಟ್ ಅಲ್ಲದೆ ಲೋಕಲ್ ಗೌರ್ಮೆಂಟ್ ಅಲ್ಲಿ, ಎಕ್ಸಿಕ್ಯೂಟಿವ್ಸ್ ಅಲ್ಲಿ, ಅದಾದ್ಮೇಲೆ ಎಲೆಕ್ಟೆಡ್ ಬಾಡೀಸ್ ಏನಿರುತ್ತೆ ಎಲ್ಲಾದ್ರಲ್ಲೂ ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ಸ್, ಶೆಡ್ಯೂಲ್ಡ್ ಕಾಸ್ಟ್ ಮತ್ತೆ OBCಗೆ ರಿಸರ್ವೇಶನ್ಸ್ ನ ಕೊಡಬೇಕು ಅನ್ನೋದನ್ನ ಮೆನ್ಷನ್ ಮಾಡಿದ್ರು. ಇದಾದ್ಮೇಲೆ ಇನ್ನೊಂದು ಮೇಜರ್ ಏನ್ ಮಾಡಿದ್ರು ಅಂದ್ರೆ ಅಟ್ಲೀಸ್ಟ್ 1/3 ಆಫ್ ಆಲ್ ಪೊಸಿಷನ್ಸ್ ಆರ್ ರಿಸರ್ವ್ಡ್ ಫಾರ್ ದ ವುಮೆನ್ಸ್. ಎಷ್ಟೊಂದು ಪೊಸಿಷನ್ಸ್ ಇರುತ್ತೆ, ವೇರಿಯಸ್ ಕೈಂಡ್ಸ್ ಆಫ್ ಪೊಸಿಷನ್ಸ್, ಅದರಲ್ಲಿ 1/3 ಸೀಟ್ಸ್ ಶುಡ್ ಬಿ ರಿಸರ್ವ್ಡ್ ಫಾರ್ ದ ವುಮೆನ್ಸ್. 1/3 ರೆಪ್ರೆಸೆಂಟೇಟಿವ್ಸ್ ಯಾರು ಇರ್ತಾರೆ ಅಂದ್ರೆ 1/3 ಭಾಗ ಇರ್ಲೇಬೇಕು, ಯಾರು ಇರಬೇಕು, ವುಮೆನ್ಸ್ ಇರಬೇಕು ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ. ಸೊ ಇಲ್ಲಿ ವುಮೆನ್ಸ್ಗೆ ಕೂಡ ಪವರ್ ನ ಶೇರ್ ಮಾಡೋ ಅಂತ ಇದನ್ನ ಮ್ಯಾಂಡೇಟರಿ ಮಾಡಿದ್ರು. ಸೊ ಇದೊಂದು ಒಳ್ಳೆ ಕೆಲಸ. ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅನ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಸ್ಟೇಟ್ ಎಲೆಕ್ಷನ್ ಕಮಿಷನ್. ನೆನ್ಪಿಟ್ಕೊಳ್ಳಿ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಇನ್ ಈಚ್ ಸ್ಟೇಟ್ ಟು ಕಂಡಕ್ಟ್ ದ ಎಲೆಕ್ಷನ್ಸ್ ಇನ್ ಪಂಚಾಯತ್ ಅಂಡ್ ಮುನ್ಸಿಪಾಲಿಟೀಸ್. ಅಂದ್ರೆ ಒಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅನ್ನೋ ಒಂದು ಆಯೋಗನ ಫಾರ್ಮ್ ಮಾಡ್ತು, ಒಂದು ಕಮಿಷನ್ ಫಾರ್ಮ್ ಮಾಡ್ತು. ಇದು ಏನ್ ಮಾಡುತ್ತೆ ಅಂದ್ರೆ ಈ ಪಂಚಾಯತಿ ಮತ್ತೆ ಮುನ್ಸಿಪಾಲಿಟೀಸ್ ಏನಿದಾವೆ ಅದಕ್ಕೆ ಎಲೆಕ್ಷನ್ಸ್ ನ ಕಂಡಕ್ಟ್ ಮಾಡುತ್ತೆ. ಎಲೆಕ್ಷನ್ಸ್ ನ ಅಷ್ಟೇ ಕಂಡಕ್ಟ್ ಮಾಡ್ದಿರಾ, ಎಲ್ಲೂ ಏನು ತಪ್ಪಾಗ್ದಿರಾ, ಎಲ್ಲಾ ಕರೆಕ್ಟ್ ಆಗಿ ಎಲೆಕ್ಷನ್ಸ್ ಮ್ಯಾನೇಜ್ಮೆಂಟ್ ಎಲ್ಲದನ್ನು ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನೋಡ್ಕೊಳ್ಳುತ್ತೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡಿ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಸ್ಟೇಟ್ಗೆ ಎಲೆಕ್ಷನ್ಸ್ ಕಂಡಕ್ಟ್ ಮಾಡೋದಲ್ಲ. ನಮ್ದು ನಾರ್ಮಲ್ ಎಲೆಕ್ಷನ್ ಕಮಿಷನ್ ಏನಿದೆ ಅದು ಸ್ಟೇಟ್ ಮತ್ತೆ ಸೆಂಟರ್ಗೆ ಅಂದ್ರೆ ಬರುತ್ತಲ್ಲ ಮೇಲ್ಮನೆ ಕೆಳಮನೆ, ಅವುಗಳಿಗೆ ಆ ಎಲೆಕ್ಷನ್ ಕಮಿಷನ್ ಅನ್ನೋದು ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಸ್ಟೇಟ್ ಒಳಗಿರುವಂತ ಲೋಕಲ್ ಗೌರ್ಮೆಂಟ್ಸ್ ಗೋಸ್ಕರ, ಲೋಕಲ್ ಗೌರ್ಮೆಂಟ್ಸ್ ಅಲ್ಲಿ, ಪಂಚಾಯತ್ ಅಲ್ಲಿ, ಮುನ್ಸಿಪಾಲಿಟೀಸ್ ಅಲ್ಲಿ
ಎಲೆಕ್ಷನ್ಸ್ ನ ಕಂಡಕ್ಟ್ ಮಾಡೋದಕ್ಕೆ ಮತ್ತೆ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಎಸ್ಟಾಬ್ಲಿಷ್ ಮಾಡಿರುವಂತ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಸ್ಟೇಟ್ಸ್ಗೆ ಅಲ್ಲ, ನೆನ್ಪಿಟ್ಕೊಳ್ಳಿ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಫೈನಲ್ ಪಾರ್ಟ್, ಇನ್ನು ಒಳ್ಳೆ ಪಾಯಿಂಟ್ ಏನಪ್ಪಾ ಅಂದ್ರೆ, ದ ಸ್ಟೇಟ್ ಗವರ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಟು ಶೇರ್ ಸಮ್ ಪವರ್ಸ್ ಅಂಡ್ ರೆವೆನ್ಯೂ ವಿತ್ ಲೋಕಲ್ ಗವರ್ಮೆಂಟ್ ಬಾಡೀಸ್. ರೆವೆನ್ಯೂ ಪವರ್ಸ್ ಅಂದ್ರೆ states have to share their some powers and revenue to the local government bodies. ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಲೋಕಲ್ ಗವರ್ಮೆಂಟ್ ಬಾಡೀಸ್ ಬಗ್ಗೆ ಮೆನ್ಷನ್ ಮಾಡಿದ್ರು. ಓಕೆ, ಇವರು ಎಸ್ಟಾಬ್ಲಿಷ್ ಕೂಡ ಮಾಡಿದ್ರು. ಓಕೆ, ಅವ್ ಬೇಕಾದ್ರೆ ಪವರ್ಸ್ ಕೂಡ ಕೊಟ್ಟಿರ್ತಾರೆ ತಗೊಳ್ಳಿ ಅಂತ. ಬಟ್ ಪವರ್ಸ್ ಇಲ್ಲ ಅಂದ್ರೆ, ಪವರ್ಸ್ ಕೊಟ್ಟಿದ್ದು ಮನಿ ಇಲ್ಲ ಅಂದ್ರೆ ಯಾವಲ್ಲ, ದುಡ್ಡೇ ದೊಡ್ಡಪ್ಪ. ಸೊ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ, ಪವರ್ಸ್ ಜೊತೆಗೆ ರೆವೆನ್ಯೂನು ಕೂಡ ಶೇರ್ ಮಾಡಬೇಕು ಅನ್ನೋದನ್ನು ಮ್ಯಾಂಡೇಟರಿ ಮಾಡಿದ್ರು. ಸ್ಟೇಟ್ಸು ರೆವೆನ್ಯೂನ ಶೇರ್ ಮಾಡಲೇಬೇಕು. ಸೊ ಬಟ್ ಇದ್ರಲ್ಲಿ ಒಂದೇನಪ್ಪ ಇಟ್ರು ಅಂದ್ರೆ, ದ ನೇಚರ್ ಆಫ್ ಶೇರಿಂಗ್ ವೇರೀಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್. ಅಂಡ್ ಇದ್ರ ಜೊತೆಗೆ ಏನಂದ್ರೆ, ದ ಅಮೌಂಟ್ ಆಫ್ ಶೇರ್ ಅಂದ್ರೆ ಎಷ್ಟು ಶೇರ್ ಮಾಡಬೇಕು, ಹೇಗೆ ಶೇರ್ ಮಾಡಬೇಕು ಅನ್ನೋದು ಸ್ಟೇಟ್ ಗೌರ್ಮೆಂಟ್ ಯೋಚನೆಗೆ ಬಿಟ್ಬಿಟ್ರು. ಅಂದ್ರೆ ಅದನ್ನ ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡಲಿಲ್ಲ, ಇದು ಶೇರ್ ಮಾಡಲೇಬೇಕು, ಇಷ್ಟೇ ಶೇರ್ ಮಾಡಬೇಕು ಅಂತ. ಅದನ್ನ ಸ್ಟೇಟ್ ಲೆವೆಲ್ಗೆ ಬಿಟ್ಬಿಟ್ರು. ಸೊ ಈ ಶೇರಿಂಗ್, ದ ನೇಚರ್ ಆಫ್ ಶೇರಿಂಗ್ ವೇರೀಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್ ಅಂದ್ರೆ, ಸೊ ಎಷ್ಟು ಶೇರ್ ಮಾಡಬೇಕು, ಹೇಗೆ ಶೇರ್ ಮಾಡಬೇಕು ಅನ್ನೋದು ಸ್ಟೇಟ್ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಂತ ಬಿಟ್ಬಿಟ್ರು. ಅದಕ್ಕೆ ಏನಾಗುತ್ತೆ, ಬೇರೆ ಬೇರೆ ಸ್ಟೇಟ್ ಅಲ್ಲಿ ಲೋಕಲ್ ಗೌರ್ಮೆಂಟ್ ಬಾಡೀಸ್ ಇರುವಂತ ಪವರ್ಸ್ ವೇರಿ ಆಗುತ್ತೆ. ಯಾಕಂದ್ರೆ ಅವು ಇಷ್ಟ ಬಂದಂಗೆ, ಅವು ಡಿಸೈಡ್ ಮಾಡ್ದಂಗೆ ಅವು ಶೇರ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಹೌ ದ decentralization was practiced in our India. Initial stage, the initial attempts were very unsuccessful. After 1992, after 73rd and 74th amendment of the constitution, our decentralization worked successfully. So ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. 1992 ಮೊದಲು ಏನಪ್ಪಾ ಅಂದ್ರೆ, ಮೊದಲು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಡಿಸೆಂಟ್ರಲೈಸೇಷನ್ ಬಗ್ಗೆ ಮೆನ್ಷನ್ ಮಾಡಿದ್ರು, ಫಸ್ಟ್ ಪಾಯಿಂಟ್. ಅದಾದ್ಮೇಲೆ ಸೆವರಲ್ ಅಟೆಂಪ್ಟ್ಸ್ ಟು ಡಿಸೆಂಟ್ರಲೈಸೇಷನ್ ಪವರ್ ನಾಟ್ ವೆರಿ ಸಕ್ಸಸ್ಫುಲ್. ವೈ? ಬಿಕಾಸ್ panchayat and municipalities were set up in all states, but these were directly under the state government. They are not independent, they are directly under the state governments. Second point, elections to these local governments were not held regularly. ರೆಗ್ಯುಲರ್ ಆಗಿ ಎಲೆಕ್ಷನ್ಸ್ ನ ಮಾಡ್ತಿರ್ಲಿಲ್ಲ, ಅದಕ್ಕೆ ಎಲ್ಲರಿಗೂ ಬೋರ್ ಬಂದ್ಬಿಟ್ಟಿರುತ್ತೆ. ನೆಕ್ಸ್ಟ್, ಲೋಕಲ್ ಗೌರ್ಮೆಂಟ್ಸ್ ಡಿಡ್ ನಾಟ್ ಹ್ಯಾವ್ ಎನಿ ಪವರ್ಸ್ ಆರ್ ರಿಸೋರ್ಸಸ್ ಆಫ್ ದೇರ್ ಓನ್. ಲೋಕಲ್ ಗೌರ್ಮೆಂಟ್ಸ್ಗೆ ಅವ್ರದ್ದಾದಂಥ ಪವರ್ಸ್ ಅಂಡ್ ರಿಸೋರ್ಸಸ್ ಇರಲಿಲ್ಲ, ಯಾಕಂದ್ರೆ ಅವು ಡೈರೆಕ್ಟ್ಲಿ ಸ್ಟೇಟ್ ಗೌರ್ಮೆಂಟ್ಸ್ ಅಂಡರ್ ಅಲ್ಲಿದ್ವು. Next, thus there was a little decentralization in effective. This point shows that there was only little amount of decentralization at early stage, that is before 1992. After 1992 came in picture. In 1992, major steps towards decentralization was taken in 1992. That is, Constitution Amendment 73rd and 74th was happening in 1992, which gives the result. That is, now it is constitutionally mandatory to hold regular elections to the local government bodies. ಪಂಚಾಯತ್ಗೆ ಮುನ್ಸಿಪಾಲಿಟೀಸ್ಗೆ ರೆಗ್ಯುಲರ್ ಆಗಿ ಎಲೆಕ್ಷನ್ಸ್ ನ ಇಡಬೇಕು ಅನ್ನೋದು ಆಯ್ತು. ಅದಾದ್ಮೇಲೆ ಸೀಟ್ಸ್ ಆರ್ ರಿಸರ್ವ್ಡ್ ಇನ್ ದಿ ಎಲೆಕ್ಟೆಡ್ ಬಾಡೀಸ್ ಅಂಡ್ ಎಕ್ಸಿಕ್ಯೂಟಿವ್ ಹೆಡ್ಸ್ ಫಾರ್ ದಿಸ್ ಇನ್ಸ್ಟಿಟ್ಯೂಷನ್ ಫಾರ್ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಅಂಡ್ ಅದರ್ OBC ಕ್ಲಾಸಸ್. SC, ST, OBC ಇವರಿಗೆ ರಿಸರ್ವೇಷನ್ಸ್ ನ ಕೂಡ ಇಟ್ರು. ಅನದರ್ ಮೇಜರ್ ಸ್ಟೆಪ್ ಈಸ್ ದಟ್ ಈಸ್ ಅಟ್ ಲೀಸ್ಟ್ 1/3 ಆಫ್ ದ ಆಲ್ ಪೊಸಿಷನ್ಸ್ ಆರ್ ರಿಸರ್ವ್ಡ್ ಫಾರ್ ದ ವುಮೆನ್ಸ್. ಇಂಪಾರ್ಟೆಂಟ್ ಪಾಯಿಂಟ್, ವುಮೆನ್ಸ್ಗೂ ಕೂಡ ಒಳ್ಳೆ ಪ್ರಾಮುಖ್ಯತೆನ ಕೊಟ್ಟು ಅವ್ರಿಗೂ ರಿಸರ್ವೇಷನ್ಸ್ ನ ಇಟ್ಟು, 3ರಲ್ಲಿ ಒಬ್ರು ಇರಲೇಬೇಕು. ಸೊ ದಟ್ an independent institution called State Election Commission has been created in each state to conduct the elections for panchayat and municipalities. ಅಂದ್ರೆ ಪಂಚಾಯತ್ ಮುನ್ಸಿಪಾಲಿಟೀಸ್ಗೆ ಎಲೆಕ್ಷನ್ಸ್ ಕಂಡಕ್ಟ್ ಮಾಡೋದಕ್ಕೋಸ್ಕರ ಸ್ಟೇಟ್ ಎಲೆಕ್ಷನ್ ಕಮಿಷನ್, ದಿಸ್ ಈಸ್ ನಾಟ್ ಫಾರ್ ದ ಸ್ಟೇಟ್, ದಿಸ್ ಈಸ್ ಫಾರ್ ದ ಲೋಕಲ್ ಗೌರ್ಮೆಂಟ್ಸ್ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಿದ್ರು. ದ ಫೈನಲ್ ಪಾಯಿಂಟ್ ಈಸ್ the state government have to required to share the powers and the revenue to the local government, and the amount of sharing is depends on the state governments only. So ಈ ತರ ನಮ್ ಇಂಡಿಯಾದಲ್ಲಿ ಲೋಕಲ್ ಗೌರ್ಮೆಂಟ್ಸ್ ಬೆಳಕಿಗೆ ಬಂದ್ವು. ಇದಾದ್ಮೇಲೆ ಈ ಲೋಕಲ್ ಗೌರ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಮೇಲೆ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಅದು ಏನು, ಅದರಲ್ಲಿ ಏನು ಭಾಗ ಇದಾವೆ, ಅದರಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.